ಟೊಮಾಟೊ ರಸ ಮಾಡೋದಕ್ಕೆ ಬೇಕಾಗಿರುವಂಥ ಪದಾರ್ಥಗಳನ್ನ ಈಗ ನೋಡ್ಕೋಣ. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ವಿಜಯ್ ಮಾತಾಡ್ತಾ ಇದ್ದೀನಿ. ಮತ್ತೊಮ್ಮೆ ನಿಮ್ಮೆಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ದ ಕುಕಿಂಗ್ ಚಾನಲ್. ಭಾಳ ಸಿಂಪಲ್ಲಾಗಿ ರಸಮ್ನ ಹೇಗೆ ಮಾಡಬೇಕು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ನೀವು ಕೂಡ ಭಾಳ ಟೈಪ್ ರಸಮ್ಗಳನ್ನ ಟ್ರೈ ಮಾಡ್ತೀರಾ, ಆದರೆ ಈ ರೀತಿ ಈ ವಿಧಾನದಲ್ಲಿ ನೀವು ಟ್ರೈ ಮಾಡಿ ಭಾಳ ಅಲ್ಟಿಮೇಟ್ ಆಗಿರ್ತೀರ ಅಂತ ಹೇಳ್ತಾ, ಇವತ್ತಿನ ಈ ರಸಾಗೆ ಮಾಡೋದಕ್ಕೆ ಬೇಕಾಗಿರುವಂಥ ಪದಾರ್ಥಗಳನ್ನ ನೋಡಿಕೊಂಡು ಆಮೇಲೆ ಇದನ್ನು ಮಾಡುವಂಥ ವಿಧಾನಗಳನ್ನ ಈಗ ನೋಡ್ಕೊಳ್ಳೋಣ ಬನ್ನಿ. 1/4 kg ಅಷ್ಟು ನಾಟಿ ಟೊಮಾಟೋನ ತೊಗೊಂಡಿರುವಂಥದ್ದು, ಒಂದು ಸಣ್ಣ ಸೈಜಿನ ನಿಮ್ಮನ್ನ ಬಿಸಿನೀರಿನಲ್ಲಿ ನೆಂದು ಇಟ್ಕೊಂಡಿರೋದು, 2 ಕಡ್ಡಿ ಕರಿಬೇವು, ಒಂದು ಅರ್ಧ ಕೈಯಷ್ಟು ಕೊತ್ತಂಬರಿ, 6 ಮೆಣಸಿನ್ಕಾಯಿನ ಅರ್ಧದಲ್ಲಿ ಸೀಳಿಸಿ ಇಟ್ಕೊಂಡಿರುವಂಥದ್ದು, 1 ಟೀ ಸ್ಪೂನು ತುಪ್ಪ, ಅರ್ಧ ಟೀ ಸ್ಪೂನು ಅರಿಶಿಣ, ಅರ್ಧ ಟೀ ಸ್ಪೂನ್ನಷ್ಟು ಇಂಗು, 1 ಟೀ ಸ್ಪೂನು ಮೆಣಸು, ಅರ್ಧ ಟೀ ಸ್ಪೂನು ಸಾಸಿವೆ, ಅರ್ಧ ಟೀ ಸ್ಪೂನ್ನಷ್ಟು ಬೆಲ್ಲ, 1 ಟೀ ಸ್ಪೂನ್ನಷ್ಟು ಕಲ್ಲುಪ್ಪು, 6 ಒಣಗಿದ ಮೆಣಸಿನ್ಕಾಯಿ, ಒಂದು 8 ರಿಂದ 9 ಬೆಳ್ಳುಳ್ಳಿನ ಚಿಪ್ಪೆ ಬಿಡಿಸಿ ಇಟ್ಕೊಂಡಿರುವಂಥದ್ದು, 1 ಟೀ ಸ್ಪೂನ್ನಷ್ಟು ಜೀರಿಗೆನ ತೊಗೊಂಡಿದ್ದೀನಿ. ಇಷ್ಟನ್ನೆಲ್ಲ ಉಪಯೋಗಿಸ್ಕೊಂಡು ಈಗ ಟೊಮಾಟೊ ರಸನ ಭಾಳ ಸುಲಭವಾಗಿ ಹೇಗೆ ಮಾಡಬೇಕು ಅನ್ನೋದನ್ನು ನೋಡ್ಕೊಳ್ಳೋಣ. ಮೊದಲನೇದಾಗಿ ಸ್ಟವ್ನ ಹಚ್ಕೊಂಡಿದ್ದೀನಿ. ಸ್ಟವ್ ಈಗ ಒಗ್ಗರಣೆದು ಸಣ್ಣದು ಕಡಾಯಿ ತೊಗೊಂಡಿದ್ದೀನಿ. ಕಡಾಯಿ ಸ್ವಲ್ಪ ಬಿಸಿಯಾಗಿದ್ದ ತಕ್ಷಣ 1 ಟೀ ಸ್ಪೂನ್ನಷ್ಟು ಜೀರಿಗೆ, 1 ಟೀ ಸ್ಪೂನಷ್ಟು ಮೆಣಸು, ಇದನ್ನು ಈಗ ಒಂಚೂರು ಹುರ್ಕೋಣ. ಸುಮ್ಮನೆ ರೋಸ್ಟ್ ಮಾಡಬೇಕು, ಭಾಳ ಸಿದಿಸ್ಬಾರ್ದು. ಚೂರು ಚಿಟಪಟ ಅಂದಿದ ತಕ್ಷಣ ಈಗ ಇದನ್ನು ಸ್ಟವ್ನ ಆಫ್ ಮಾಡಿಕೊಂಡು ಇದನ್ನು ತಣ್ಣಗಾಗೋದಕ್ಕೆ ಬಿಟ್ಟಾದ್ಮೇಲೆ ಪೌಡ್ರ್ ಮಾಡ್ಕೋಣ. ಈಗ ಹುರ್ಕೊಂಡಿದ್ದಂಥ ಜೀರಿಗೆನ ಮತ್ತು ಕರಿಮೆಣಸಿನ ಕಾಳನ್ನ ತಣ್ಣಗಾಗಿತ್ತು, ಈಗ ಇದನ್ನು ಪೌಡ್ರ್ ಮಾಡ್ಕೊಂಡಿದ್ದೀನಿ. ಈಗ ಇದನ್ನು ಒಂದು ಸೈಡ್ನಲ್ಲಿ ಹಾಕಿ ಇಟ್ಕೋಣ. ತೊಗೊಂಡಿದ್ದಂಥ ಬೆಳ್ಳುಳ್ಳಿನ ಈಗ ನೀಟಾಗಿ ಜಜ್ಕೋಣ. ಜಜ್ಜಿಟ್ಕೊಂಡು ಆದಮೇಲೆ ಇದನ್ನು ಕೂಡ ಈಗ ಸೈಡಲ್ಲಿ ಇಟ್ಕೊಂಬೋಣ. ಈಗ ಒಂದು ಬೋಲ್ ತೊಗೊಂಡಿದ್ದೀನಿ. ಈ ಬೋಲ್ನಲ್ಲಿ ಇಟ್ಕೊಂಡಿದ್ದಂಥ 1/4 kg ಅಷ್ಟು ಟೊಮಾಟೋನ ಹಾಕ್ಕೊತಾ ಇರೋದು. ಟೊಮಾಟೋನ ಒಂದ್ಸರಿ ಹಾಕ್ಕೊಂಡಾದ್ಮೇಲೆ ಇದನ್ನು ಈ ರೀತಿ ಕ್ಯೂಚ್ಕೊಂಬೋಣ. ಎಲ್ಲ ಟೊಮಾಟೋಗಳ್ನು ಪೂರ್ತಿಯಾಗಿ ಕ್ಯೂಚ್ಕೊಬೇಕು. ಭಾಳ ಬಗೆಯಾದಂಥ ರಸ ಇದೆ. ರಸನ ಮಾಡೋ ವಿಧಾನಗಳು ಕೂಡ ಭಾಳ ತುಂಬ ಥರ ವೆರೈಟಿಗಳಲ್ಲಿ ಮಾಡ್ತಾರೆ. ಆದರೆ ಇವತ್ತು ನಾನು ನಿಮಗೆ ತೋರಿಸ್ತಾ ಇರೋದು ಬಂದು ಮದುವೆ ಮಂಟಪದ ಮದುವೆ ಶೈಲಿಯ ರಸಮ್ಮು. ಈಗ ಈ ರೀತಿ ಕ್ಯೂಚ್ಕೊಂಡು ಆದಮೇಲೆ ಇದಕ್ಕೆ ನಾವು ಕೊತ್ತಂಬರಿನ ಸೇರಿಸ್ಕೊತಾ ಇರೋದು ಮತ್ತು ಬೆಲ್ಲನ ಕೂಡ ಹೀಗೆ ಹಾಕೋಣ. ಈಗ ಪುಡಿ ಮಾಡ್ಕೊಂಡ್ವಲ್ಲ, ಆ ಪುಡಿನ ಕೂಡ ಈಗ ಇದಕ್ಕೆ 1 ಟೀ ಸ್ಪೂನಷ್ಟು ಸೇರಿಸ್ಕೊತಾ ಇರೋದು. ಎಲ್ಲನೂ ಸೇರಿಸಾದ್ಮೇಲೆ ಒಂದು ಸರಿ ಈ ರೀತಿ ಕಲಿಸ್ಕೋಣ. ಇದೇ ಹಂತದಲ್ಲೇ ಮೆಣಸಿನ್ಕಾಯಿನ ಕೂಡ ಸೇರಿಸ್ಕೊಂಬಿಡೋದು. ಇಷ್ಟನ್ನು ಪೂರ್ತಿಯಾಗಿ ಕಲಸಾದ್ಮೇಲೆ ಈಗ ಇದನ್ನು ಒಂದು ಸೈಡ್ನಲ್ಲಿ ಇಟ್ಕೊಂಬಿಡಿ. ಸ್ಟವ್ ಹಚ್ಕೊಂಡಿದ್ದಾಯಿತು. ಸ್ಟವ್ ಮೇಲೆ ಮಣ್ಣಿಂದ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ. ಈ ಕಡಾಯಿಗೆ ಸುಮಾರು ಒಂದು 50 ml ಅಷ್ಟು ಎಣ್ಣೆನ ಸೇರಿಸ್ಕೊತಾ ಇರೋದು. ಎಣ್ಣೆ ಬಿಸಿಯಾಗಿದ್ದಾಯಿತು. ಈಗ ಇದಕ್ಕೆ ಸಾಸಿವೆನ ಸೇರಿಸ್ಕೊತಾ ಇರೋದು, ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಜೀರಿಗೆ, ಕರಿಬೇವು ಒಂಚೂರು, ಬೆಳ್ಳುಳ್ಳಿನ ಕೂಡ ಹೀಗೆ ಸೇರಿಸ್ಕೊಂಬೋಣ, ಮೆಣಸಿನ್ಕಾಯಿ ಮತ್ತು ಇಂಗು ಇಷ್ಟನ್ನು ಸೇರಿಸ್ಕೊಂಡಾದ್ಮೇಲೆ ಒಂಚೂರು ಫ್ರೈ ಮಾಡ್ಕೊಬೇಕು. ಫ್ಲೇಮು ತುಂಬ ಮೀಡಿಯಮ್ನಲ್ಲೇ ಇರಲಿ, ತುಂಬ ಹೈ ಮಾಡೋದು ಬೇಡ. ಬೆಳ್ಳುಳ್ಳಿ ಒಂದು ಗೋಲ್ಡನ್ ಬ್ರೌನ್ ಆಗಬೇಕು, ಜಾಸ್ತಿ ಅಲ್ಲ, ಸ್ವಲ್ಪ ಮೀಡಿಯಮ್ ಆಗಿ. ಬೆಳ್ಳುಳ್ಳಿದೆಲ್ಲ ಈಗ ಅಸೆಸ್ ಮೇಲೆ ಹೋಗಿದ ತಕ್ಷಣ ಟೊಮಾಟೋನ ಕ್ಯೂಚ್ ಇಟ್ಕೊಂಡಿದ್ವಲ್ಲ ಅದನ್ನು ಕೂಡ ಈಗ ಮಿಕ್ಸ್ ಮಾಡ್ಕೊಂಬೋಣ. ಈಗ ಕ್ಯೂಚ್ ಇಟ್ಕೊಂಡಿದ್ದಂಥ ಟೊಮಾಟೋನ ಇದಕ್ಕೆ ಮಿಕ್ಸ್ ಮಾಡ್ಕೊಂಡಿದ್ದು, ಇಟ್ಕೊಂಡಿದ್ದಂಥ ಹುಣಸೆಹಣ್ಣಿನ ಹುಳಿ, ಅರ್ಧ ಲೀಟ್ರಷ್ಟು ನೀರನ್ನು ಕೂಡ ಈಗ ಸೇರಿಸ್ಕೊತಾ ಇರೋದು. ಸೇರಿಸ್ಕೊಂಡಾದ್ಮೇಲೆ ಒಂದು ಲೈಟ್ ಒಂದು ಮಿಕ್ಸ್ ಕೊಟ್ಕೊಳ್ಳಿ. ಅರಶಿನ ಪುಡಿನ ಕೂಡ ಸೇರಿಸ್ಕೊತಾ ಇರೋದು. ಎಲ್ಲ ಸೇರಿ ಕಲಸಾದ್ಮೇಲೆ ಒಂದು ಸ್ಮಾಲ್ ಮಿಕ್ಸ್ ಕೊಟ್ಕೋಣ. ರುಚಿಗೆ ತಕ್ಕನಷ್ಟು ಉಪ್ಪನ್ನ ಈಗ ಸೇರಿಸ್ಕೊತಾ ಇರೋದು, ಅಂದರೆ ಅರ್ಧ ಟೀ ಸ್ಪೂನಷ್ಟು. ಈಗ ಇದನ್ನು ಮೀಡಿಯಮ್ ಫ್ಲೇಮ್ನಲ್ಲೇ ಇಟ್ಕೊಂಡು 1-2 ಕುದಿ ಬರಲಿ. ತುಂಬ ನೊರೆ ಬರಬಾರ್ದು. ನೊರೆ ಬರ್ದಿರೋದಕ್ಕಿಂತ ಮುಂಚಿತವಾಗಿ ಇದನ್ನು ಚೆನ್ನಾಗೇ ಬಾಯ್ಲ್ ಮಾಡ್ಕೋಣ. ಪೂರ್ತಿಯಾಗಿ ಉಪ್ಪನ್ನೆಲ್ಲ ಒಂದು ಸರಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಈಗ ಇದನ್ನು ಬಾಯ್ಲ್ ಮಾಡ್ಕೊಂಬೋಣ. ಲಿಡ್ನ ಈಗ ಕ್ಲೋಸ್ ಮಾಡಿ ಇಟ್ಕೊಂಬೋಣ. ಈಗ ನೋಡ್ಬೋದು ಚೆನ್ನಾಗಿ ಕುದೀತಾ ಇದೆ, ರಸಮ್ದು ವಾಸನೆ ಗಮ್ಮಂತ ಇದೆ. ಈಗ ಇದನ್ನು ಲಿಡ್ನ ಓಪನ್ ಮಾಡ್ಕೋಣ. ಈಗ ಈ ಕುದಿಯೋ ಹಂತದಲ್ಲಿ ಈಗ ಇದನ್ನು ಒಂದು ಸೈಡ್ನಲ್ಲಿ ಇಟ್ಕೊಂಬೋಣ. ಒಗ್ಗರಣೆದು ಕಡಾಯಿ ತೊಗೊಂಡಿದ್ದೀನಿ ಚಿಕ್ಕದು, ಅದಕ್ಕೆ ಈಗ 1 ಟೀ ಸ್ಪೂನ್ ಅಷ್ಟು ತುಪ್ಪ ಸೇರಿಸ್ಕೊತಾ ಇರೋದು. ಈಗ ಬಿಸಿಯಾಗಿದೆ. ಕರಿಬೇವನ್ನ ಒಂದು ಚೂರು ಹಾಕೋಣ. 1-2 ಪಿಂಚಷ್ಟು ಇಂಗನ್ ಸೇರಿಸ್ಕೊಂಡಿರೋದು. ಈಗ ಇದನ್ನ ಒಂದು ಸೈಡ್ನಲ್ಲಿ ಇಟ್ಕೋಣ. ಈಗ ಮತ್ತೆ ರಸಮ್ ಇತ್ತಲ್ಲ, ಈ ರಸಮ್ನಲ್ಲಿ ಸೇರಿಸ್ಕೊತಾ ಇರೋದು. ಒಗ್ಗರಣೆ ಹಾಕೊಂಡು ಆದಮೇಲೆ ಒಂದು ಚೂರು ಈಗ ಇದ್ರ ಮೇಲೆ ಕೊತ್ತಂಬರಿನ ಸೇರಿಸ್ಕೊತಾ ಇರೋದು ಹಸೆದು. ಒಂದು ಸ್ಮಾಲ್ ಮಿಕ್ಸ್ ಕೊಟ್ಕೊಳ್ಳಿ. ಮಿಕ್ಸ್ ಕೊಟ್ಕೊಂಡು ಆದಮೇಲೆ ಸುಮಾರು ಒಂದು 3 ನಿಮಿಷ ಇದೇ ರೀತಿ ಚೆನ್ನಾಗಿ ಬಾಯ್ಲ್ ಆಗಲಿ. ಉಪ್ಪೆ ಆಗಿದೆ ಅನ್ನೋದನ್ನು ಒಂದ್ಸರಿ ನೋಡ್ಕೊಳ್ಳೋಣ. ಇದನ್ನು ಕೂಡ ನೀವು ಸೂಪ್ ಥರ ಕೂಡ ಕುಡಿಬೋದು. ಉಪ್ಪೆಲ್ಲ ತುಂಬ ಪರ್ಫೆಕ್ಟ್ ಆಗಿದೆ. ಒಂದು 3 ನಿಮಿಷ ಇದೇ ಥರ ಕುದಿಲಿ. 3 ನಿಮಿಷ ಆಗಿದ್ದಾಯಿತು. ನೋಡ್ಬೋದು ಪೂರ್ತಿಯಾಗಿ ರಸಮು ಕಂಪ್ಲೀಟಾಗಿ ರೆಡಿಯಾಗಿದೆ. ನಿಮಗೂ ಯಾಗನ್ನಿಸ್ತು ಏನೋ ಅನ್ನೋದನ್ನ
ನೀವು ಕೂಡ ಮಾಡ್ಕೊಂಡು ತಿಂದಾದ್ಮೇಲೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಭಾಳ ಸುಲಭವಾಗಿರುವಂಥ ಈ ರಸಮ್ನ ನೀವು ಮಸ್ಟ್ ಅಂಡ್ ಟ್ರೈ ಮಾಡಲೇಬೇಕು. ಸ್ಟವ್ನ ಟರ್ನ್ ಆಫ್ ಮಾಡ್ಕೊಳ್ಳೋಣ. ಎಷ್ಟು ಸುಲಭವಾಗಿ ಎಷ್ಟು ಅಥೆಂಟಿಕ್ ಆಗಿರುವಂಥ ಟೊಮಾಟೊ ರಸನ ಮಾಡಬೇಕಾಗಿರೋದನ್ನು ನಾನು ನಿಮಗೆ ತೋರಿಸ್ತೀನಿ. ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ. ನೋಡಿದ್ರಲ್ಲ ಇವತ್ತಿನ ಈ ರಸಮ್ಮು ಹೇಗೆ ಮಾಡಬೇಕು ಅನ್ನೋದನ್ನು ಭಾಳ ಸಿಂಪಲ್ಲಾಗೆ ಮತ್ತು ಭಾಳ ಟೇಸ್ಟಿ ಆಗಿರುವಂಥದ್ದನ್ನು ನಾನು ಇವತ್ತು ನಿಮಗೆ ತೋರಿಸ್ಕೊಟ್ಟಿದ್ದೀನಿ. ನೀವು ಕೂಡ ಯಾರಾದರೂ ನಮ್ಮ ಚಾನಲ್ಗೆ ಹೊಸೊಬ್ಬರಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಶೇರ್ ಮಾಡಿ, ಮತ್ತು ಹೇಗಿತ್ತು ಏನು ಅನ್ನೋದನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಎಂದಿನಂತೆ ನಾನು ನಿಮಗೆ ಹೊಸ ವೀಡಿಯೋದಲ್ಲಿ ಸಿಗೋವರೆಗೂ ಎಲ್ರಿಗೂ ಟೇಕ್ ಕೇರ್ ಮತ್ತು ಹ್ಯಾಪಿ ಈಟಿಂಗ್.